ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನತಾ ಪಕ್ಷ ದಿಲ್ಲಿ ವಿಧಾನಸಭೆಯಲ್ಲಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರ ಆಡಳಿತ, ಸುಮಾರು 12 ವರ್ಷಗಳ ಕಾಲ ಕೇಜ್ರಿವಾಲ್ ಅವರ ಆಡಳಿತ, 27 ವರ್ಷಗಳ ನಂತರ ದಿಲ್ಲಿಯಲ್ಲಿ ಕಮಲ ಅರಳಿದೆ. ಇದಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಅಲ್ಲಿಯ ಕಾರ್ಯಕರ್ತರು. ಅವ ಕೇಜ್ರಿವಾಲ್ ಭಾಷಣ ಮಾಡ್ತಿದ್ದ, ಈ ಜನ್ಮದೊಳಗೆ ನರೇಂದ್ರ ಮೋದಿ ನನ್ನ ನೀನು ಸೋಲ್ಸಕ್ಕಾಗೋದಿಲ್ಲ, ನನ್ನ ಸೋಲಿಸ್ಬೇಕಾದ್ರೆ ಮುಂದಿನ ಜನ್ಮಕ್ಕೆ ಬರ್ಬೇಕು ನೀವಂತ ಭಾಷಣ ಮಾಡ್ತಿದ್ದ. ಇವತ್ತು ಅತ್ಯಂತ ಭ್ರಷ್ಟ ವ್ಯಕ್ತಿ. ಡಾಕ್ಟರ್ 25 ಕೋಟಿ ಹೇಳಿದ್ರು, ಅದು ಮುಖ್ಯಮಂತ್ರಿಗಳ ನಿವಾಸ, ಅದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದ್ದು. 50 ಕೋಟಿ ಅದಕ್ಕೆ ಖರ್ಚು ಮಾಡಿ ಸೀಸ್ ಮಹಲ್ ಮಾಡಿ ಅಲ್ಲಿ ವಾಸ ಮಾಡಿದ್ದ. ಅಣ್ಣಾ ಹಜಾರೆ ಅವರ ಚಳವಳಿಯ ಭಾಗವಾಗಿ ಬಂದಂತ ವ್ಯಕ್ತಿ ಅತ್ಯಂತ ಪರಿಶುದ್ಧವಾಗಿರ್ಬೇಕಾಗಿತ್ತು. ಆದ್ರೆ ಅಣ್ಣಾ ಹಜಾರೆ ಅವರಿಗೆ ವಿರುದ್ಧವಾಗಿ ನಡ್ಕೊಂಡು ಅತ್ಯಂತ ಇತಿಹಾಸದಲ್ಲಿ ಯಾರಾದರೂ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಅದು ಕೇಜ್ರಿವಾಲ್ ಅನ್ನುವ ಮಟ್ಟಿಗೆ ಕೆಟ್ಟ ಹೆಸರನ್ನು ತಂದುಕೊಂಡು ಇವತ್ತು ಅವನು ಸೋತ. ಆ ಮನೀಶ್ ಸಿಸೋಡಿಯಾ ಅವರ ಮಂಡಳದಲ್ಲಿದ್ದಂಥ ಅನೇಕ ದಿಗ್ಗಜರು ಕೂಡ ಸೋತು ಸುಣ್ಣವಾಗಿ ಹೋಗಿದ್ದಾರೆ. 48 ಸೀಟುಗಳು, 70ರಲ್ಲಿ 48 ಸೀಟುಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 2/3 ಬಹುಮತ ಪಡೆದುಕೊಂಡು ನಿಚ್ಚಳವಾದಂಥ ಒಂದು ಬಹುಮತದ ಸರ್ಕಾರವನ್ನು ರಚನೆ ಮಾಡುತ್ತದೆ. ಯಮುನಾ ನದಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದು ಮೊದಲಿನಕ್ಕಿಂತ ಹೆಚ್ಚು ಹೊಲಸು ಮಾಡಿಬಿಟ್ಟ ಯಮುನಾ ನದಿ. ಇವತ್ತು ಯಾವ ರೀತಿ ಗಂಗಾ ನದಿ ಸ್ವಚ್ಛ ಆಗಿದೆ, ನಮ್ಮ ಸರ್ಕಾರ ಅಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡುವಂಥ ಬಹಳ ದೊಡ್ಡ ಚಾಲೆಂಜನ್ನು ತಗೊಂಡಿದೆ.